ವೀಕ್ಷಕ ಬಂಧುಗಳಿಂದ ನಾವು ಆಲಾಪುರದ ಸರ್ಕಾರಿ ಪೊಲೀಸಲ್ಲಿದ್ದೀವಿ. ಕಾರಣ ಏನಪ್ಪ ಅಂದರೆ ಈ ಒಂದು ಆಲಾಪುರ ಇರ್ತಕ್ಕಂಥ ಭೋಜನಾಲಯ 12 ಲಕ್ಷ ರೂಪಾಯಿ ಮೊತ್ತ, ಅದೇ ರೀತಿಯಾಗಿ ಐಟೆಕ್ ಶೌಚಾಲಯ 6 ಲಕ್ಷ ರೂಪಾಯಿ ಮೊತ್ತ. ಸುಮಾರು ಈ ಒಂದು ಯೋಜನೆಯು 2021-22ರಲ್ಲಿ ಈ ಒಂದು ಕಾಮಗಾರಿ ಆರಂಭ ಆಗಿತ್ತು. ಸುಮಾರು ಈ ಒಂದು ಕಾಮಗಾರಿ ಕೆಲಸ ಮುಗಿದು 3 ವರ್ಷ ಆದರೂ ಕೂಡ ಇದುವರೆಗೂ 12 ಲಕ್ಷ ರೂಪಾಯಿ ಭೋಜನಾಲಯದ ಇದುವರೆಗೂ ಕೂಡ 1 ರೂಪಾಯಿ ಬಿಲ್ ಆಗಿಲ್ಲ. ಅದೇ ರೀತಿಯಾಗಿ 6 ಲಕ್ಷ ರೂಪಾಯಿ ಶೌಚಾಲಯ ಬಿಲ್ ಆಗಿಲ್ಲ ಅಂತಕ್ಕಂಥ ಮಾತನ್ನು ಈ ಒಂದು ಕೆಲಸ ಮಾಡಿರ್ತಕ್ಕಂಥ ಮಾಜಿ ಅಧ್ಯಕ್ಷ ರವಿಕಾಂತ್ ದೇಸಾಯಿ ಅವರು ಕೂಡ ಹೇಳ್ತಾರೆ. ಅದಕ್ಕಾಗಿ ನಾವು ಈ ಬಗ್ಗೆ ಅಧಿಕಾರಿಗಳನ್ನ ಪಿ ಡಿ ಅವ್ರನ್ನ ನಾವು ಫೋನ್ ಮಾಡಿದ್ವಿ, ಅದೇ ರೀತಿ ತಾಲೂಕು ಇಒ ಫೋನ್ ಮಾಡಿದ್ವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸ್ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇವತ್ತಿಗೂ 1 ರೂಪಾಯಿ ಬಿಲ್ ಆಗಿಲ್ಲ ಅಂತಕ್ಕಂಥ ಒಂದು ಕೋಪದಿಂದ ಇವತ್ತು ಅವ್ರು ಏನು ಮಾಡ್ಯಾರಪ್ಪ ಅಂದರೆ ಈ ಒಂದು ಶೌಚಾಲಯಕ್ಕಾಗಿರ್ಬೋದು ಮತ್ತು ಈ ಒಂದು ಭೋಜನಕ್ಕೆ ಅವರು ಕೀಲಿ ಹಾಕ್ಯಾರ. ಇದರಿಂದ ಮಕ್ಕಳಿಗೆ ಬಿಸಿಲಲ್ಲಿ ಕೂಡ ಊಟ ಮಾಡ್ತಾರೆ. ಹೀಗಾಗಿ ಮಕ್ಕಳು ಕೂಡ ಭಾಳಷ್ಟು ತೊಂದರೆ ಅನುಭವಿಸ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಇದ್ರ ಬಗ್ಗೆ ಸ್ವತಃ ನಾವೇ ಪಾಟೀಲ್ ಲಿವ್ದಿಂದ ಪಿ ಡಿ ಅವರಿಗೆ, ಸ್ಥಳೀಯ ಇಒ ಅವರಿಗೆ, JDPC ಅವರಿಗೆ ಕಾಲ್ ಮಾಡಿದ್ರು ಕೂಡ ಸುಮಾರು ಕಾಲ್ ಮಾಡಿ 1 ಗಂಟೆ ಆಯಿತು, ಇದುವರೆಗೂ ಕೂಡ ಒಂದು ರೆಸ್ಪಾನ್ಸ್ ಇಲ್ಲ. ಒಂದು ಯುವ ನಿರ್ಲಕ್ಷ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಗಂಡ ಹೆಣ್ಣು ಜಗಳದಲ್ಲಿ ಕೂಸು ಬಿಡುತ್ತೆ ಅಂತಂದೆ ಅಧಿಕಾರಿ ಮತ್ತು ಇದರ ಮಧ್ಯೆ ಮಕ್ಕಳು ಕೂಡ ಬೆಲೆ ಆಗ್ತಿದ್ದಾರೆ. ಇದರಿಂದ ಹೆಚ್ಚುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಬೇಗನೆ ಬಿಲ್ ಮಾಡ್ಬೇಕಂತಕ್ಕಂಥದ್ದು ಮನಸ್ಸು ಆಗಿದೆ. ನಿಮ್ಮ ಹೆಸರಮ್ಮ? ರೇಣುಕ. ಎಷ್ಟನೇ ಕ್ಲಾಸಮ್ಮ? 10. ಯಾಕಮ್ಮ ಇಲ್ಲಿ ಊಟ ಮಾಡಕತ್ತೀರಿ? ಭೋಜನ ನಿಮ್ಗೆ ಐತೆ. ಅಲ್ಲಿ ಯಾಕೆ ಇಲ್ಲಿ ಬಂದ್ರಮ್ಮ? ಹೌದಮ್ಮ, ಕೀಲಿ ಹಾಕ್ಯಾರ. ಅದಕ್ಕೆ ಹಾಕಿ ಗೊತ್ತಿಲ್ಲ ನಿಮ್ಗೆ ಪೇಮೆಂಟ್ ಮಾಡಿಲ್ಲ. ಭೋಜನ ಕೀಲಿ ಹಾಕಿ ಅದಕ್ಕೆ ಇಲ್ಲಿ ಊಟ ಮಾಡ್ತೀರಿ. ಮತ್ತು ಇಲ್ಲಿ ಏನು ಅನ್ಸತ್ತೆ ನಿಮ್ಗೆ? ಮತ್ತೇನಂತಮ್ಮ? ಮತ್ತೆ ಅದಕ್ಕೆ ಓಪನ್ ಮಾಡಿಸ್ತಾರೆ. ಅಮ್ಮ ನಿಮ್ಮ ಹೆಸರಮ್ಮ? ಎಲ್ಲಮ್ಮ. ಎಷ್ಟನೇ ಕ್ಲಾಸಮ್ಮ? ಇಲ್ಲಿ ಯಾಕೆ ಊಟ ಮಾಡಿದ್ರಮ್ಮ? ಭೋಜನ ಕೀಲಿ ಅದಕ್ಕಮ್ಮ ಅಲ್ಲಿ ಕೀಲಿ ಹಾಕಿರುತ್ತೆ. ಅದಕ್ಕೆ ಇಲ್ಲಿ ಊಟ ಮಾಡಿದ್ರು. ಹಿಂಗಾಗಿ ನೀವು ಇಲ್ಲಿ ಊಟ ಮಾಡಿರ್ತಾರ? ನರೇಗಾ ಯೋಜನೆಯಡಿ 2021-22ನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಆಲಾಪುರದಲ್ಲಿ ಭೋಜನಾಲಯ ಮತ್ತು ಹೈಟೆಕ್ ಶೌಚಾಲಯ 2 ಕಾಮಗಾರಿಯನ್ನು ನಾವು ನರೇಗಾ ಯೋಜನೆಯಡಿ ಮಾಡಿದ್ವಿ. ಇದುವರೆಗೂ 3 ವರ್ಷ ಆದರೂ ಸಹಿತ ಯಾವುದೇ ರೀತಿ ಬಿಲ್ಲನ್ನು ಪಾವತಿ ಮಾಡಿಲ್ಲ. ಈಗಾಗಲೇ ನಾವು ತಾಲೂಕ್ ಪಂಚಾಯತಿ ಮೇಲಾಧಿಕಾರಿಗಳಿಗೆ, ಇಒಗಳಿಗೆ ಮತ್ತು ADಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಕೊಟ್ಟರು ಸಹಿತ ನಮ್ಮ ಪೇಮೆಂಟ್ ಬಗ್ಗೆ ವಿನಾಕಾರಣ ಡಿಲೇ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಇವತ್ತು ಸರ್ಕಾರಿ ಪ್ರೌಢಶಾಲೆಗೆ ಬಂದು ಭೋಜನಾಲಯಕ್ಕೆ ನಾವು ಇವತ್ತು ಕೀಲಿ ಹಾಕುವ ಮೂಲಕ ಅಧಿಕಾರಿಗಳ ಗಮನ ಸೆಳ್ತಾ ಇದ್ದೀವಿ. ವಿನಾಕಾರಣ ಬಿಲ್ ಯಾಕೆ ತೆರೆ ಮಾಡ್ತಾರೆ? ಏನೋ ತಾಂತ್ರಿಕ ತೊಂದರೆ ಸಮಸ್ಯೆ ಏನಿದೆ? ತಾಂತ್ರಿಕ ತೊಂದರೆಯಲ್ಲಿ ಈಗಾಗಲೇ ಎಲ್ಲ ರೆಕಾರ್ಡ್ಸ್ ಆಗಿವೆ. ಎಲ್ಲ ಪೇಮೆಂಟ್ ಮಾಡಕ್ಕೆ ಉದ್ದೇಶಪೂರ್ವಕವಾಗಿಯೇ ಡಿಲೇ ಮಾಡಕತ್ತಿರೋದಂತ ನಮ್ಗೆ ಅನಿಸ್ತಾ ಇದೆ. ಯಾರಲ್ಲಿ ನಿಮ್ಮ ಸ್ಥಳೀಯ ಪಿ ಡಿ ಅವರು? ಸ್ಥಳೀಯ ಪಿ ಡಿ ಅವರು ಇವೆರಡು ಇವಾಗ 3 ವರ್ಷ ಕಾಮಗಾರಿ ಮುಗಿದ್ರು ಸಹಿತ ಪೇಮೆಂಟ್ ಮಾಡಿಲ್ಲ. ಮತ್ತೆ ಏನು ಕಾಂಪೌಂಡ್ ನಿರ್ಮಾಣ ಮಾಡಂತ ಹೇಳ್ತಾರೆ, ಇದನ್ನ ಪೇಮೆಂಟ್ ಆಗಿಲ್ಲ. 18-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಈಗ ಮತ್ತೆ ಕಾಂಪೌಂಡ್ ನಿರ್ಮಾಣ ಮಾಡಂತ ಹೇಳ್ತಾರೆ. ಕಾಂಪೌಂಡ್ ಕಟ್ಟಿದ್ರೆ ಸಹಿತ ಇನ್ನು ಎಷ್ಟು ವರ್ಷಕ್ಕೆ ಪೇಮೆಂಟ್ ಮಾಡ್ತಾರೆ. ಹಂಗಾಗಿ ನಾವು ಕಾಂಪೌಂಡ್ ಕಾಮಗಾರಿಯನ್ನು ನಾವು ತಡೆ ಹಿಡಿದಿದ್ದೀವಿ ಅಷ್ಟೇ. ಈ ಬಗ್ಗೆ ಅಲ್ಲೇ ನೀವು ಸದ್ಯಕ್ಕೆ ತಾಲೂಕು ಇವಾಗ ಹೇಳಿರಿ? ತಾಲೂಕ್ ಪಂಚಾಯತ್ ಇವಾಗ ಹೇಳಿವಿ, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ನರೇಗಾಕ್ಕೆ ಸಂಬಂಧಪಟ್ಟ ADಗೂ ಸಹಿತ ಹೇಳಿವಿ. ಮತ್ತೇನ ನಿಮ್ಮ ಈ ಬಗ್ಗೆ ಶಾಸಕರಿಗೆ ಗಮನ ತಂದಿರಾ? ಶಾಸಕರ ಗಮನಕ್ಕೂ ಆಲ್ರೆಡಿ ತಂದಿದ್ದೀವಿ. ಆಯ್ತು, ನಾನು ಯುವಗಳಿಗೆ ಮತ್ತು ಸಂಬಂಧಪಟ್ಟ ಪಿ ಡಿ ನಾವು ಇವತ್ತು ಗ್ರಾಮಸ್ಥರಾಗಿ ಹೇಳಿಕೊಡೋದೇನಂತ ಹೇಳಿದ್ರೆ, ಇವತ್ತು ಅಧಿಕಾರಿಗಳು ಮತ್ತು ಏನು ಗುತ್ತಿಗೆದಾರರ ನಡುಬರಕ ಈ ಮಕ್ಕಳು ಬಲಿಪಶು ಆಗಿರೋದು ಅಂತೇಳಿ ನಾನು ಅನಿಸಿಕೆ. ಬಿಸಿಲಾಗಿ ಊಟ ಮಾಡತ್ತೆ ಪಾಪ, ಮಕ್ಕಳಲ್ಲಿ ಊಟ ಮಾಡೋ ಕುಳಿತು ಊಟ ಮಾಡೋ ಸ್ಥಿತಿ ಉಂಟಾಗಿದೆ. ಇದಕ್ಕೆ ಯಾರು ಜವಾಬ್ದಾರ ಅಂತೇಳಿ ನಾನು ತಾಲೂಕ್ ಪಂಚಾಯತ್ ಅಧಿಕಾರಿಗಳನ್ನು ನಾನು ಕೇಳಕ್ಕೆ ಬಯಸ್ತೀನಿ. ನಾನು ಕೃಷಿ ಮಾಡಿ